ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಗ್ಗೆ ಬಂದು ಏನಂದ್ರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ. ಸೊ ಏನಕ್ಕೆ ಈ ಥರ ಟಾಪಿಕ್ ಇವತ್ತು ನಾನು ಚೂಸ್ ಮಾಡಿದೆ ಅಂದರೆ, ನಾವು ಸ್ಟಾರ್ಟಿಂಗು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದಾಗ ಚಾನಲ್ನೆಲ್ಲ ನಾವೇನು ಮಾಡ್ತೀವಿ ಹೇಳಿ, ಎಲ್ಲ ರಿಲೇಷನ್ಗೆ ಶೇರ್ ಮಾಡ್ತೀವಿ. ಶೇರ್ ಮಾಡಿಬಿಟ್ಟು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊತೀವಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬರೋ ದೊಡ್ಡ ಪ್ರಾಬ್ಲಮ್ಗಳು, ನಾವೇನು ಮಾಡ್ತೀವಿ, ಸಬ್ಸ್ಕ್ರೈಬ್ ಎಲ್ಲರ ಹತ್ರ ಮಾಡ್ಕೊತೀವ. ಮಾಡ್ಕೊಂಡಾದ್ಮೇಲೆ ಅವ್ರು ಏನು ಮಾಡ್ತಾರೆ, ಏನಕ್ಕೆ ಈ ಥರ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಾ ಏನಾದರೂ ಒಂದು ದುಡ್ಡು ಬರುತ್ತೆ ಆ ಥರ ಒಂದು ಹೇಳಿ ಇದು ಮಾಡಿಬಿಟ್ಟಿರ್ತೀರ. ಇವಾಗ ಎಲ್ಲರಿಗೂ ಗೊತ್ತು ಯೂಟ್ಯೂಬ್ ಓಪನ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ, ಪ್ರತಿ ಒಬ್ಬರಿಗೂ ಗೊತ್ತು. ಸೊ ಏನಾಯಿತು, ಇದೇ ಥರ ಎಲ್ಲರಿಗೂ ರಿಲೇಷನ್ಗೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ 1,000 ಹೆಂಗೋ ಮಾಡಿಸ್ಕೊಂಡ್ಬಿಡ್ತೀರ. ಲೈವಲ್ಲೋ ಯಾರ ಹತ್ರ ಕೇಳೋ ಹೆಂಗೋ ಒಂದು ಮಾಡಿಸ್ಕೊಂಡ್ಬಿಡ್ತೀರ. ಅದಾದಮೇಲೆ ಬರೋದೇ ದೊಡ್ಡ ಪ್ರಾಬ್ಲಮ್ಗಳು. ಇವಾಗ ನೀವು 1,000 ಆದಮೇಲೆ ಲೈವಲ್ಲಿ ಕೂತ್ಕೊಂಡು ಡೈಲಿ ಕೆಲಸ ಮಾಡ್ತಾ ಇರ್ತೀರ. ಯಾಕೆ ಹೇಳಿ, ವಾಚ್ ಅವರ್ಸ್ಗೋಸ್ಕರ ಕೆಲಸ ಮಾಡ್ತೀರಾ. ನಿಮ್ಮ ಕಷ್ಟ ನಿಮಗೆ ಮಾತ್ರ ಗೊತ್ತಿರುತ್ತೆ. ರಿಲೇಷನ್ ಅವರೆಲ್ಲ ಏನು ತಿಳ್ಕೊಳ್ತಾರೆ ಗೊತ್ತಾ, ಡೈಲಿ ಕೆಲಸ ಮಾಡೋದ್ರಿಂದ ನೀವು ಲೈವಲ್ಲಿ ಇರೋದು ನೋಡ್ಬಿಟ್ಟು ಒಳ್ಳೆ ದುಡ್ಡು ಬರ್ತಾ ಇದೆ ಇವ್ರಿಗೇನಮ್ಮ ಕಮ್ಮಿ ಅಂತ ಎಲ್ಲರೂ ಅದೇ ತಿಳ್ಕೊಳೋದು. ನಾವು ಮಾಡೋ ಮೊದಲು ತಪ್ಪು ಏನು ಗೊತ್ತಾ, ಎಲ್ಲರಿಗೂ ಹೇಳ್ಕೊಂಬಂದು ಸುತ್ತಾಡ್ಬಿಡ್ತೀವಿ. ಇನ್ನೊಂದು ಕೆಲವ್ರು ಏನು ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ, 1,000 ಆಗಿದ ತಕ್ಷಣ ಖುಷಿಲಿ ಎಲ್ಲರಿಗೂ ಹೇಳ್ತಾರೆ, ನನ್ನ ಚಾನಲ್ 1,000 ಆಯಿತು ಹಂಗೆ ಹಿಂಗೆ ಅಂತ ಪ್ರತಿಯೊಬ್ಬರು ಹೇಳ್ಕೊಂಬರ್ತೀರಾ. ಸೊ ಹೇಳೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೆಲವ್ರು ಜನ ಏನು ಅನ್ಕೊಳ್ತಾರೆ ಗೊತ್ತಾ, ಒಳ್ಳೆ ದುಡ್ಡು ಬರ್ತಾ ಇದೆ ಇವ್ನಿಗೇನು ಕಮ್ಮಿ ಅಂತ. ನಮ್ಗೆ ₹1 ಸಿಗ್ತಾ ಇಲ್ಲ. ರಿಲೇಷನ್ ಅವ್ರು ಎಲ್ಲಾದ್ರೂ ಹೋದ್ರೆ ಅನ್ಕೊಳ್ಳಿ, ಇದೇ ಕೇಳೋದು, ಎಷ್ಟಮ್ಮ ಬಂತು ದುಡ್ಡು, ಎಷ್ಟಮ್ಮ ದುಡ್ಡು ಅಂತ ಉರಿಸ್ತಾ ಇರ್ತಾರೆ. ಬೇಕಂತ ಉರಿಸ್ತಾರೆ. ಕರೆದು ನಿನಗೆ ಬರ್ತಾ ಇದೆ ಬಿಡಮ್ಮ ಒಳ್ಳೆ ದುಡ್ಡು, ನಿನಗೇನು ಕಮ್ಮಿ, ರಾಜ ಥರ ಇರ್ಬೋದು, ಹಂಗೆ ಹಿಂಗೆ ಏನೇನೋ. ಈ ರಿಲೇಷನ್ಗಳು ಹೆಂಗೆ ಗೊತ್ತೇನ್ರಿ, ಅದು ಚುಚ್ಚುತ್ತಾನೆ ಇರ್ತಾರೆ ಮುಳ್ತಾರ. ಎಲ್ಲೋದ್ರು ನಂದೆಳ್ಳಿ ಅಂತ ಚುಚ್ಚೋ ಜಾಸ್ತಿ ಅವರು. ತಿಳ್ಕೊಳ್ಳಿ. ಹಿಂಗೆ ಹೇಳಿದಾದ್ಮೇಲೆ ಸರಿ ಆಯಿತು. ನಾನು ಯಾವಾಗಲೂ ಒಬ್ಬರು ಲೈವ್ಗೆ ಹೋಗ್ತೀನಿ ರಾತ್ರಿ 9 ಗಂಟೆಗೇನೋ, ಪೂರ್ಣಿಮಾ ಮೇಡಮ್ ಅಂತ, ತುಂಬ ಒಳ್ಳೆಯವರು. ಸೊ ನಗು ಮುಖದ ರಾಣಿ ಅಂತ ನಾವು ಅವ್ರನ್ನ ಕರೆಯೋದು. ನೆನ್ನೆ ತುಂಬ ಟೆನ್ಷನಲ್ಲಿದ್ದರು. ಏನಕ್ಕೆ ಅಂತ ಕೇಳಿದ್ರೆ, ಪಾಪ ಯೂಟ್ಯೂಬ್ ಅವ್ರು ಏನು ಮಾಡ್ತವ್ರು ಗೊತ್ತಾ, ಎಲ್ಲರದು ಯಾರ್ಯಾರು ಲೈವ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ವಾಚ್ ಅವರ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ವಾಚ್ ಅವರ್ ಬಿಡ್ರಿ, ವ್ಯೂಸು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ, ಪ್ರತಿ ಒಬ್ರಿಗೂ ಆಗಿದೆ. ನನಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಅವ್ರಿಗೂ ವ್ಯೂಸ್ ಕಮ್ಮಿ ಆಗಿದೆ. ಸೊ ಈ ಕಾರಣ ಏನಕ್ಕಂದರೆ ಯೂಟ್ಯೂಬ್ ಮಾಡ್ತಾ ಇರೋದಿದು AI ಸಿಸ್ಟಮ್ ಅಂತ ಬಂತಲ್ಲ, ಆ ಸಿಸ್ಟಮ್ ಬಂದಿದ್ದರಿಂದ ತುಂಬ ಜನ ವ್ಯೂಸು ಹೋಗಿದೆ, ವಾಚ್ ಅವರ್ಸು ತೀರಾ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ನೀವೆಲ್ಲ ಏನು ಗೊತ್ತಾ, ಕಷ್ಟ ಬೀಳ್ತಾ ಇದ್ದೀರಾ. ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿರಲ್ಲ. ಸುಮ್ಮನೆ ಮಾತಾಡೋರು ಜಾಸ್ತಿ ಜನ ಮಾತಾಡ್ತಾನೆ ಇರ್ತಾರೆ. ರಿಲೇಷನ್ ಅವರೇ ತುಂಬ ಉರ್ಸೋದು ನಮಗೆಲ್ಲ. ಸೀರಿಯಸ್ ಆಗಿ ಓಪನ್ ಆಗಿ ಹೇಳ್ತೀನಿ, ರಿಲೇಷನ್ ಏನು ಗೊತ್ತಿ, ಅವ್ರಿಗೇನು ಗೊತ್ತಾ, ಬರೀ ಚಾನಲ್ ಓಪನ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತಂತ. ಅವ್ರಿಗೆ ಸರಿಯಾಗಿ ಗೊತ್ತಿರಲ್ಲ. ಯಾರಿಗೆ ಸರಿಯಾಗಿ ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ, ಅವ್ರು ಜಾಸ್ತಿ ಮಾತಾಡ್ತಾರೆ. ಹಿಂಗೆ ಬಂದ್ಬಿಡುತ್ತೆ, ಹಂಗೆ ಬಂದ್ಬಿಡುತ್ತೆ, ದುಡ್ಡು ಹಿಂಗೆ ಮಾಡ್ಬೋದು. ಇವಾಗ ನೋಡಿ, ಇವಾಗ ನಾವು ವಾಚ್ ಅವರ್ಸ್ಗೋಸ್ಕರ ಕಷ್ಟ ಬೀಳ್ತಾ ಇದ್ವಿ. ಇವಾಗ ನಾವು ಅರ್ಧದಲ್ಲೇ ಸ್ಟಾಪ್ ಮಾಡಿದ್ವಿ ಅನ್ಕೊಳ್ಳಿ, ಅದಕ್ಕೂ ಒಂದು ಮಾತಾಡ್ತಾರೆ. ಏನಂತ ಗೊತ್ತಾ, ಇವ್ರಿಗೆ ದುಡ್ಡು ಸಾಕಾಗಿದೆ ಅದ್ರಿಗೆ ಬಿಟ್ಬಿಟ್ಟಿದ್ದಾರೆ ಯೂಟ್ಯೂಬ್ ಆ ಥರ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ಇದೇ ಥರ ನಾಟಕಗಳು ಮಾಡ್ಕೊಂಡಿರೋದು. ರಿಲೇಷನ್ ಏನು ಗೊತ್ತೇನ್ರಿ, ಸೀರಿಯಸ್ ಆಗಿ ಹೇಳ್ತೀನಿ, ಹೆಂಗಿದ್ರು ಮಾತಾಡ್ತಾರೆ. ಅದ್ರಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನಮ್ಮ ಮನೆಗೂ ಗೊತ್ತಿಲ್ಲ, ಸೊ ಆಚೆ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ಈ ಥರ ಎಲ್ಲ ಮಾತುಗಳು ಬರುತ್ತಂತ. ಏನಾದರೂ ಒಂದು ಮಾಡಾದ್ಮೇಲೆ ನಾನು ಮಾತಾಡೋದು, ಮನೇಲೂ ಸರಿ ಆಚೆನೂ ಸರಿ. ಏನಾದರೂ ಇವಾಗ ನೋಡಿ, ನಾವು ದುಡ್ಡು ಬಂದಿದ್ದು ಕೈಯಲ್ಲಿ ಬಂದಾದ್ಮೇಲೆ ಹೇಳ್ಬೇಕು. ಸುಮ್ಮನೆ ಹೇಳ್ಕೊಂಡು ಸುತ್ತಾಡಿದ್ರೆ ಏನು ಯೂಸ್ ಇಲ್ಲ. ಅದನ್ನೇ ನಂಬ್ಕೊಂಡು ರಿಲೇಷನ್ ಅವರು ಏನೇನೋ ಕಲ್ಪನೆಗಳು ಮಾಡ್ಕೊಂಡೇ ಇರ್ತಾರೆ. ಏನು ಗೊತ್ತೇನ್ರಿ, ಎಲ್ಲೇ ಆಚೆ ಹೋಗ್ಲಿ, ಯಾರಿಗೆ ಏನ್ರಿ ಗೊತ್ತಾದಿರೋ, ನಾವು ಓಪನ್ ಮಾಡಿರ್ತೀವಲ್ಲ, ಗೊತ್ತಿರೋರು ಯೂಟ್ಯೂಬ್ ಅಂತ ಓಪನ್ ಮಾಡಿರೋ, ಅವ್ರು ಬೇಕಂತಾನೆ ಕೇಳ್ತಾರೆ, ಎಷ್ಟಪ್ಪ ಬಂತು ಈ ತಿಂಗಳು, ಹೆಂಗೆ ಮಾಡಿದೆ, ಏನು ಎಷ್ಟು ಸೇರಿಸಿದ್ಯಾ ದುಡ್ಡು, ಏನೇನು ತಗೊಂಡೆ ಅಂತ ತುಂಬ ಉರಿಸ್ತಾರೆ. ಇನ್ನೊಂದು ಬೇಜಾರು ಏನಂದರೆ, ಕೆಲವ್ರಿಗೆ 1,500 2,000 ಆಗಿರುತ್ತಲ್ಲ, ಈ ಕಾಟ ತುಂಬ ಇರುತ್ತೆ. ಮನೆಯಿಂದನೂ ಸರಿ ಆಚೆಯಿಂದನೂ ಸರಿ. ನಮ್ಮ ಕಷ್ಟ ಯಾರಿಗೂ ಗೊತ್ತಿರಲ್ಲ ರೀ. ಬೇರೆಯವ್ರ ಹತ್ರ ಬೈಸ್ಕೊಂಡು ಈ ಯೂಟ್ಯೂಬ್ಗೆ ಅಂತಾನೆ ಟೈಮ್ ಕೊಟ್ಟು ಎಲ್ಲ ಬಿಟ್ಟು ತಲೆನೋವು ಬೇರೆ ಜಾಸ್ತಿ ಬರುತ್ತೆ. ಯೂಟ್ಯೂಬ್ ಮಾಡೋರಿಗೆ ತಲೆನೋವು ಪ್ಲಸ್ ಕಣ್ಣೆಲ್ಲ ಕಪ್ಪಗಾಗ್ಬಿಡುತ್ತೆ. ನಿಮಗೆ ಗೊತ್ತು, ಫೋನ್ನ ಫೋಕಸ್ ಮಾಡಿ ನೋಡ್ತಾನೆ ಇರ್ತೀವಿ. ಸೊ ನಮ್ಮ ಕಷ್ಟ ಯಾರಿಗೂ ಇಲ್ಲಿ ಗೊತ್ತಾಗಲ್ಲ, ಪ್ರತಿಯೊಬ್ಬರಿಗೂ ಯಾರಿಗೂ ಗೊತ್ತಾಗಲ್ಲ. ಬರೀ ನಮ್ಮನ್ನ ಏನು ಅನ್ಕೊಂಡಿರ್ತಾರೆ ಗೊತ್ತಾ, ಒಂದು ಮಿಷಿನ್ ಥರ ಅನ್ಕೊಂಡ್ಬಿಟ್ಟಿರ್ತಾರೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ದುಡ್ಡು ಸುರಿತಾ ಇರುತ್ತಂತ. ಎಲ್ಲ ರಿಲೇಷನ್ ಅದೇ ಅನ್ಕೊಂಡೆ, ರಿಲೇಷನು ಫ್ರೆಂಡ್ಸ್ ಎಲ್ಲ ಅದೇ ಅನ್ಕೊಂಡಿರ್ತಾರೆ. ನಾನು ಯಾರಿಗೂ ಹೇಳಿಲ್ಲ, ನನಗೆ ಗೊತ್ತು ಈ ಥರ ಆಗುತ್ತಂತ. ಅದ್ರಗೋಸ್ಕರ ನಾನು ಯಾರಿಗೂ ಹೇಳಿಲ್ಲ, ನಮ್ಮ ಮನೇಲೂ ಹೇಳಿಲ್ಲ. ಸೊ ಥಿಂಕ್ ಮಾಡಿಬಿಟ್ಟು ಯಾರು ಹೊಸ ಯೂಟ್ಯೂಬರ್ ಬರೋರು ದಯವಿಟ್ಟು ಫಸ್ಟು ಏನು ಮಾಡಿ ಅಂದರೆ, ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಹೇಳಿದ್ರೆ ನಾವು ತುಂಬ ಸಿಕ್ಕಾಕೊಂಡ್ಬಿಡ್ತೀವಿ. ಯಾವಾಗ ಬಂತು ಇವಾಗ ಬರುತ್ತಾ ಅಂತ ಕೇಳಿ ಉರ್ಸೋ ಜನನೇ ಜಾಸ್ತಿ ಇಲ್ಲಿ. ಸೊ ಇವ್ರದ್ದು ಬಿಡಿ, ಇವ್ರ ರಿಲೇಷನ್ ಹೇಳ್ತಾರೆ. ಇವಾಗ ಯೂಟ್ಯೂಬ್ ಬಗ್ಗೆ ಮಾತಾಡೋಕ್ಕೆ ಬರೋಣ. ಪ್ರತಿಯೊಬ್ಬರದ್ದು 1,000 1,500 2,000 ಆದಮೇಲೆ ಪ್ರತಿಯೊಬ್ಬರದ್ದು ವ್ಯೂಸು ಕಮ್ಮಿ ಆಗಿದೆ. ಮತ್ತು ಲೈವ್ ಮಾಡ್ತಾರಲ್ಲ ಅವ್ರದ್ದು ವಾಚ್ ಅವರ್ಸು ಕಮ್ಮಿ ಆಗಿದೆ. ಕೆಲಸ ಮಾಡಬೇಕಂತಾನೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಎಲ್ಲರಿಗೂ. ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ಇದ್ದೀರಾ. ಇವಾಗ ನಾವು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಯಾಕಂದರೆ ಇಷ್ಟು ದಿವಸ ಕಷ್ಟಪಟ್ಟಿದ್ದೀವಿ. ಬಿಟ್ಟು ಹೋಗೋಕ್ಕೆ ಯಾರಿಗೂ ಮನ್ಸು ಬರಲ್ಲ, ನನಗೂ ಮನ್ಸು ಬರಲ್ಲ. ಓಪನ್ ಆಗಿ ಹೇಳ್ತೀನಿ, ನೀವು ಮಾಡೋದು ಸರಿಯೇ ಇದೆ. ಇವಾಗ ನಾವೇನು ಮಾಡಬೇಕು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ.
ನಾನು ಅದೇ ಕೇಳ್ತೀನಿ ರೀ, ಯೂಟ್ಯೂಬ್ ಬಡ್ಡಿ ಮಗನೇ ಎಲ್ಲ ಮಾಡ್ತಾ ಇರೋದು, ಪ್ರತಿ ಒಬ್ಬರಿಗೂ ಯೂಟ್ಯೂಬ್ ಬಡ್ಡಿ ಮಗನೇ ಮಾಡ್ತಾ ಇರೋದು. ನನ್ನ ಮಗ ಕೈಗೆ ಸಿಗಲಿ, ನಾಯಿ ಹೊಡ್ದಂಗೆ ಹೊಡಿಬೇಕು. ಸೀರಿಯಸ್ ಆಗಿರಿ, ಅವ್ರ ಮೇಲೆ ತುಂಬ ಕೋಪ ಇದೆ ರೀ. ಯೂಟ್ಯೂಬ್ ಮೇಲೆ ತುಂಬ ಅಂದರೆ ತುಂಬ ಕೋಪ ಇದೆ. ಯಾಕಂತ ಕೇಳಿ, ಇವಾಗ ನಮಗಂತ ಹೆಲ್ಪ್ ಮಾಡೋದು ಒಬ್ಬರೇ ಮೇಡಮ್, ಯಾರಂದರೆ ಚೈತ್ರ ಮೇಡಮ್ ಅಂತ. ಅವ್ರದ್ದು 20,000 ಇದೆ, 20,000 ಸಬ್ಸ್ಕ್ರೈಬ್ ಇದೆ. ಆದರೆ ಅವ್ರಿಗೆ ವ್ಯೂಸ್ ನೋಡಿ, ಬೇಕಾದರೆ ಒಂದು ಲಾಂಗ್ ವಿಡಿಯೋ ಹಾಕ್ತಾರೆ, 100, 150, 200 ಅಲ್ಲಿ ಅಷ್ಟೇ ನಿಲ್ತ್ಕೊಳುತ್ತೆ. ನನಗೆ ಗೊತ್ತಿರಂಗೆ ಅವ್ರಿಗೆ ಒಂದು ವಿಡಿಯೋ ಹಾಕಿದ್ರು 1,500, 2,000 ಬರಬೇಕು. ಯಾಕಂದರೆ 20,000 ಸಬ್ಸ್ಕ್ರೈಬ್ ಇದ್ದಾರೆ ರೀ, ಅರ್ಥ ಮಾಡ್ಕೊಳ್ಳಿ. 20,000 2 ದಿವಸಕ್ಕಾದ್ರೂ 1,000 ಆದರೂ ಆಗ್ಬೇಕು ಅವ್ರ ವಿಡಿಯೋ ವ್ಯೂಸು. ಯಾಕೆ ಹೋಗ್ತಾ ಇಲ್ಲ? ಪ್ರತಿ ಒಬ್ಬರದು ಕಮ್ಮಿ ಮಾಡಿದ್ದಾರೆ ರೀ ಯೂಟ್ಯೂಬು. ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀವು ನೋಡಿಲ್ಲ, ನಾವು ನೋಡಿಲ್ಲ ಅಂತ ಸುಮ್ಮನೆ ಜಗಳ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣನೇ ಯೂಟ್ಯೂಬು. ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ, ಅವ್ರದ್ದೆಲ್ಲ ವ್ಯೂಸ್ ಕಮ್ಮಿ ಆಗಿದೆ. ಯಾವಾಗ AI ಸಿಸ್ಟಮ್ ಬಂತು, ಲಾಂಚ್ ಆಯಿತು, ಅವಾಗಲಿಂದ ಓವರ್ ಚೆಕಿಂಗ್ ಜಾಸ್ತಿ ಆಯಿತು. ಸುಮ್ಮನೆ ಚಾನಲ್ ಚೆಕ್ ಮಾಡಿಬಿಟ್ಟು ಇರೋ ವ್ಯೂಸ್ನ ಡೌನ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಏನು ಭ್ರಮೆ ಅಂದರೆ, ಈ ಶಾರ್ಟ್ಸ್ ಹಾಕಿದ ತಕ್ಷಣ 1,000 ಬಂತು, 2,000 ಬಂತು. ನಾನು ಒಂದು ಮಾತು ಹೇಳ್ತೀನಿ, ನಿಮ್ಮ ಶಾರ್ಟ್ಸ್ 1 ಲಕ್ಷ ಓಡಿದ್ರು ಏನು ಯೂಸ್ ಇಲ್ಲ ರೀ. ಓಪನ್ ಆಗಿ ಹೇಳ್ತೀನಿ, ನಂದು ಶಾರ್ಟ್ಸ್ ಹೋಗಿ ಚೆಕ್ ಮಾಡಿ, 10,000 ಓಡಿದೆ ಒಂದು ಶಾರ್ಟ್ಸು. 10,000ಕ್ಕೆ ಎಷ್ಟು ವಾಚ್ ಅವರ್ಸ್ ಬಂದಿರುತ್ತೆ? ಬರೀ 3 ಬಂದಿದೆ, 3-4 ಬಂದಿದೆ ಅಷ್ಟೇ. ಸಾಲುತ್ತಾ? 10,000ಕ್ಕೆ ಸಾಕಾ ನಿಮಗೆ? ನೀವು ಹೇಳಿ. ನೀವು ಹುಚ್ಚಿರ್ತಾರ ಭ್ರಮೇಲಿ ಬಾಳ್ತಾ ಇದ್ದೀರ ರೀ. ಸೀರಿಯಸ್ ಆಗಿ ಒಂದು ಶಾರ್ಟ್ ಹಾಕಿದ ತಕ್ಷಣ ನೀವೇನು ಅನ್ಕೊತೀರಾ? 1,000 ಹೋಯ್ತು, 2,000 ಹೋಯ್ತು, ಏನು ಯೂಸೇ ಇಲ್ಲ ರೀ. ಇವಾಗ ನಾವು ಫಸ್ಟ್ ಏನು ಮಾಡ್ತಾಯಿದ್ರು, ಯೂಟ್ಯೂಬು ಶಾರ್ಟ್ಸ್ ಜಾಸ್ತಿ ಹಾಕಲ್ಲ, ವಾಚ್ ಅವರ್ ಬರ್ತಾ ಇಲ್ಲ ಅಂತ ಎಲ್ಲರೂ ಲೆಂತ್ ವಿಡಿಯೋಗೆ ಹೋಗಿದ್ರು. ಎಲ್ಲ ಲೆಂತ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಯೂಟ್ಯೂಬ್ ಏನು ಪ್ಲಾನ್ ಹಾಕಿದ್ರು ಗೊತ್ತಾ? ಶಾರ್ಟ್ಸಲ್ಲೂ ನಾನು ವಾಚ್ ಅವರ್ ಕೊಡ್ತೀನಿ ಅಂತ ಒಂದು ಆಸೆ ತೋರಿಸಿದ್ರು. ಆಸೆ ತೋರಿಸಿದ ತಕ್ಷಣ ನಾವೇನು ಮಾಡಿದ್ರೆ, ಎಲ್ಲರೂ ಶಾರ್ಟ್ಸ್ಗೆ ಹೋದ್ವಿ. ಶಾರ್ಟ್ಸ್ ಮಾಡ್ತಾನೇ ಇದ್ದೀವಿ ನಾವು, ಆದರೆ ವಾಚ್ ಅವರ್ಸ್ ತೀರಾ ಕಮ್ಮಿ ಕೊಡ್ತಾವನೆ. ಶಾರ್ಟ್ಸ್ ಮತ್ತು ಲೈವಲ್ಲಿ ನೀವು ಕೂತ್ಕೊಂಡಾದ್ಮೇಲೆ ನೀವು ಲೆಂತ್ ವಿಡಿಯೋ ಕಡೆ ಗಮನನೇ ಹೊಂಟೋಯ್ತು. ಅದ್ರಗೋಸ್ಕರ ಇವಾಗ ಯೂಟ್ಯೂಬ್ ಏನು ಪ್ಲಾನ್ ಮಾಡಿದ್ದಾರೆ, ನಿಮ್ಮ ಹತ್ರ ಇರೋ ವ್ಯೂಸ್ ಎಲ್ಲ ಕಿತ್ಕೊತಾರೆ. ಯಾಕೆ ಹೇಳಿ? ನೀವು ಲೆಂತ್ ವಿಡಿಯೋಲಿ ಕೆಲಸ ಮಾಡಲಿ ಅಂತ. ಯಾಕಂದರೆ ಅವ್ರಿಗೆ ಲಾಭ ಬಂದು ಲೆಂತ್ ವಿಡಿಯೋಲಿ ಮತ್ತು ಲೈವ್ ಮಾಡೋದ್ರಿಂದನೇ ಲಾಭ. ಶಾರ್ಟ್ಸಿಂದ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ ಶಾರ್ಟ್ಸಿಂದ. ಬರೀ ಸಬ್ಸ್ಕ್ರೈಬ್ ಸಿಗುತ್ತೆ ಹೊರತು ವಾಚ್ ಅವರ್ ಸಿಗಲ್ಲ ಜಾಸ್ತಿ. ಬೇಕಾದರೆ ಯಾರಿಗಾದ್ರೂ ಕೇಳಿ ನೋಡಿ, ಅರ್ಥ ಆಯ್ತಾ? ಸೊ ಈ ಭ್ರಮೇಲಿ ಬಾಳ್ಬೇಡಿ ಯಾರು. ಅದಾದ್ಮೇಲೆ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಏನಂದರೆ, ಕೆಲವ್ರಿಗೆ ಪ್ಲೇ ಲಿಸ್ಟ್ ಆನ್ ಮಾಡಿಬಿಟ್ರೆ ಇದು ವಾಚ್ ಅವರ್ಸ್ ತುಂಬ ಬರುತ್ತಂತೆ. ಯಾರು ಹೇಳಿದ್ದು? ಯಾವ ಭ್ರಮೇಲಿ ಬಾಳ್ತಾ ಇದ್ದೀರಾ ನೀವೆಲ್ಲ? ನಿಮಗೆ ನಿಜವಾಗ್ಲೂ ಪ್ಲೇ ಲಿಸ್ಟ್ ಆನ್ ಮಾಡಿದ್ದೆ ಅದು ವಾಚ್ ಅವರ್ಸ್ ಬರೋಂಗಿದ್ರೆ ಏನಕ್ಕೆ ವ್ಯೂಸ್ ಡೌನ್ ಆಯಿತು ಹೇಳಿ? ನಿಮಗೆ ಕೇಳ್ತೀನಿ ನಾನು. ಬರೀ ಪ್ಲೇ ಲಿಸ್ಟ್ ಆನ್ ಮಾಡೋದ್ರಿಂದ ಬರೀ 4 ವಿಡಿಯೋ ಆ್ಯಡ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಆಗಲ್ಲ ಅದರಿಂದ. ಓಪನ್ ಆಗಿ ತಿಳ್ಕೊಳ್ಳಿ ಫಸ್ಟು. ಏನೇನೋ ಸೇರಿಸಿ ಏನೇನೋ ಎಲ್ಲಿಲ್ಗೋ ಫಸ್ಟು ತಿಳ್ಕೊಳ್ಳಿ ಯೂಟ್ಯೂಬ್ ಬಗ್ಗೆ ಏನಂತ, ಆಮೇಲೆ ಮಾತಾಡಿ. ನಿಮಗೆ ಬೇಜಾರಾಗುತ್ತೆ ರೀ ನಿಮಗೆಲ್ಲ. ಫಸ್ಟು ಯೂಟ್ಯೂಬ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಇವಾಗ ಯೂಟ್ಯೂಬ್ ಏನು ಮಾಡ್ತಾವ್ರು ಗೊತ್ತಾ? ಪ್ರತಿ ಒಬ್ಬರದ್ದು ವ್ಯೂಸು ತುಂಬ ಡೌನ್ ಮಾಡ್ತಾ ಇದ್ದಾರೆ. 1000 ಆಗಿರೋದು ಕಷ್ಟ. ಅದಕ್ಕೇನು ಕಾರಣ ಅಂದರೆ, ನನಗೆ ತಿಳಿದಿರಂಗೆ, ಸೊ ನಾವೆಲ್ಲ ಲೈವಲ್ಲಿ ಸಬ್ಸ್ಕ್ರೈಬ್ ಕೇಳ್ತೀವಲ್ಲ, ಆ ಅಪ್ಡೇಟ್ ಹೋಗಿರುತ್ತೆ ಅನ್ಕೊಂತೀನಿ ನಾನು. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆ ಅಪ್ಡೇಟಿಂದ ಇವ್ರೇನು ಮಾಡ್ತಾರೆ, ನಾವು ಈ ಥರ ಆಟ ಆಡಿದ್ರೆ ಯೂಟ್ಯೂಬ್ ಬೇರೆ ಥರ ಆಟ ಆಡ್ತವ್ರೆ. ಯಾಕಂದರೆ ಇವಾಗ ನಾವು 1000 ಹೆಂಗೋ ಎದ್ನೋ ಬಿದ್ನೋ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ವ್ಯೂಸ್ನ ಯೂಟ್ಯೂಬ್ ತೀರಾ ಕಮ್ಮಿ ಮಾಡಿಬಿಡ್ತಾರೆ. ಇದಕ್ಕೆ ನಿಮಗೆ ಪ್ರೂಫ್ ಬೇಕು ತಾನೆ? ನೆಕ್ಸ್ಟ್ ವಿಡಿಯೋ ಒಬ್ರದ್ದು ಪ್ರಮೋಷನ್ ಮಾಡ್ತೀನಿ ನೋಡಿ, ಅವ್ರದ್ದು ಪ್ರೂಫ್ ತೋರಿಸ್ತೀನಿ. ಪ್ರೂಫ್ಸ್ ಇಲ್ಲದೆ ನಾನು ಮಾತಾಡಲ್ಲ ಯಾವುದು. ನೆಕ್ಸ್ಟ್ ವಿಡಿಯೋ ಬರುತ್ತಲ್ಲ, ಆವಾಗ ಅವ್ರ ಚಾನಲ್ ಹೋಗಿ ನೋಡಿ. ಬರೀ 1,500 ಮೇಲೆ ಇದೆ ಪಾಪ ಅವ್ರದ್ದು. ಬರೀ ಒಂದು ವಿಡಿಯೋಗೆ ಬರೀ 6 ವ್ಯೂಸ್ ಬಂದಿದೆ ರೀ, ಬರೀ 6. ನಾನು ಅವ್ರ ಚಾನಲ್ನ ನೋಡಿಬಿಟ್ಟು ಫುಲ್ಲು ಬೇಜಾರಾಗಿಬಿಟ್ಟಿದ್ದೀನಿ. ಏನಪ್ಪ ಇಷ್ಟು ಕಷ್ಟ ಬಿದ್ದಿದೆ? ಅವ್ರದ್ದು ಒಂದು ತಪ್ಪಿದೆ, ಅದು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಎಲ್ಲರದ್ದು ತಪ್ಪು ಕಂಡುಹಿಡಿಯೋಕೆ ನಾನು ಕೂತಿಲ್ಲ ರೀ. ಸೊ ನೀವು ಏನಂದರೆ, ಯೂಟ್ಯೂಬ್ನ ಕರೆಕ್ಟಾಗಿ ತಿಳ್ಕೊಂಡು ಫಸ್ಟಿಂದ ಬಂದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಸೇರಿಬಿಡ್ತಾ ಇದ್ರಿ. ನೀವೇನು ಮಾಡ್ತೀರಾ? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ 4 ವಿಡಿಯೋ ಆಗಿದ ತಕ್ಷಣ ಫಸ್ಟು ಹೋಗೋದೆ ಸಬ್ಸ್ಕ್ರೈಬಿಂದನೇ 1000 ಮುಗಿಸ್ಬೇಕು, ಆಮೇಲೆ ವಾಚ್ ಅವರ್ಸ್ ಕೂತ್ಕೊಬೇಕು. ಹಿಂಗೆ ನೀವು ಕೂತ್ಕೊಂಡಿರೋದು. ಇದ್ರಿಗೋಸ್ಕರ ನಿಮ್ಮ ಚಾನಲ್ ಸ್ಲೋ ಆಗಿರೋದು. ನೀವು ಫಸ್ಟಿಂದಾನೇ ಕರೆಕ್ಟಾಗಿ ವೀಡಿಯೋಸ್ ಹಾಕೊಂಡು ಬಂದಿದ್ರೆ ನಿಮ್ಮ ಚಾನಲ್ ಒಂದು ಮಟ್ಟಕ್ಕಾದ್ರೂ ಇರ್ತಾಯಿತ್ತು. ಇವಾಗ ನನಗೆ ಗೊತ್ತಿರೋಂಗೆ ನಾನು ಏನಕ್ಕೆ ಡೈಲಿ ವೀಡಿಯೋ ಹಾಕ್ತೀನಿ ಹೇಳಿ? ನಾನು ಶಾರ್ಟ್ಸ್ ಮೇಲೂ ಗಮನ ಕೊಡೋಲ್ಲ, ಲೈವ್ ಮೇಲೂ ಗಮನ ಕೊಡೋಲ್ಲ. ನಾನು ಕೊಡೋದು ಲೆಂತ್ ವಿಡಿಯೋ ಮೇಲೆ ಗಮನ ಜಾಸ್ತಿ. ಅರ್ಥ ಆಯ್ತಾ? ಏನಕ್ಕಂತ ತಿಳ್ಕೊಳ್ಳಿ ಫಸ್ಟು. ಏನಕ್ಕೆ ಯಾವುದೇ ಒಂದು ಯೂಟ್ಯೂಬರ್ ಕೆಲಸ ಮಾಡ್ತಾರಲ್ಲ, ನಾನು ಚೆಕ್ ಮಾಡೋದು ಮೊದಲು ಏನು ಮಾಡ್ತಾ ಇದ್ದಾರೆ, ಇವ್ರು ಹೇಳೋದು ಸತ್ಯನಾ ನಿಜಾನಾ, ಹಿಂಗಾಗುತ್ತಾ ಅಂತ ಫಸ್ಟು ನಾನು ಅದು ಚೆಕ್ ಮಾಡ್ತೀನಿ. ನೀವೇನು ಮಾಡ್ತೀರಾ? ಯಾರೋ ಒಬ್ರು ಹೇಳಿದ ತಕ್ಷಣ ಓಡೋಗ್ತೀರಾ ಅದು ಮಾಡೋಕ್ಕೆ, ನಿಮ್ಮ ಕೆಲಸ ಕಾರ್ಯ ಬಿಟ್ಟು, ನಿಮ್ಮ ಚಾನಲ್ನ ಬಿಟ್ಟು. ಇದೇ ನಿಮಗೂ ನನಗಾಗಿರೋ ವ್ಯತ್ಯಾಸ. ಇವಾಗ ಪೂರ್ಣಿಮಾ ಮೇಡಮ್ ಅಂತ ನಾನು ಹೇಳಿದ್ನಲ್ಲ, ಅವರು ತುಂಬ ಒಳ್ಳೆ ಮನಸ್ಸಿರೋರು. ಸೀರಿಯಸ್ ಆಗಿ ಹೇಳ್ತೀನಿ, ಯಾರ ಮೇಲೂ ಕೋಪ ಮಾಡ್ಕೊಳಲ್ಲ, ಯಾರ ಮೇಲೂ ಜಗಳ ಮಾಡಲ್ಲ. 9 ಗಂಟೆಗೆ ಅವ್ರ ಲೈವಲ್ಲಿ ನಾನು ಇರ್ತೀನಿ. ಸೊ ಅವರೇ ತುಂಬ ತೀರಾ ಅವ್ರನ್ನ ನೋಡ್ಬಿಟ್ಟು ನನಗೆ ಕಾನ್ಫಿಡೆನ್ಸ್ ಬರ್ತಾಯಿತ್ತು, ಇವ್ರ ಥರ ಮಾಡಬೇಕು. ಒಂದು ದಿವಸಕ್ಕೆ 2 ಸಲ ಲೈವ್ ಮಾಡೋರು, 2 ಸಲ. ಪಾಪ ಸುಳ್ಳು ಹೇಳ್ಬಾರ್ದು, ಅಷ್ಟು ಕಷ್ಟ ಬೀಳೋರು. ಇಲ್ಲಿ ಪ್ರತಿಯೊಬ್ಬರು ಯೂಟ್ಯೂಬ್ ಅವ್ರು ಬಂದಿರೋರು ಒಬ್ರು ಚಾಲೆಂಜ್ ಮೇಲೇ ಬಂದಿರ್ತೀರಿ ಹೊರತು ನಮ್ಗಾಗಿ ನಾವು ಬಂದಿಲ್ಲ. ನಾನು ಇಲ್ಲಿ ಇಬ್ಬರಿಗೆ ಚಾಲೆಂಜ್ ಮಾಡಿದ್ದೀನಿ. ಒಂದೊಂದ್ಸಲ ನನಗೆ ಅನಿಸುತ್ತೆ ನಾನು ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ. ಇವಾಗಲೂ ಅನಿಸ್ತಾ ಇದೆ
ಸೋತೋಗ್ಬಿಡ್ತೀನಿ ಅನಿಸುತ್ತೆ, ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಯೂಟ್ಯೂಬ್ ಎಲ್ಲ ವ್ಯೂಸು ಕಮ್ಮಿ ಮಾಡಿದ್ದಾರೆ, ವಾಚ್ ಅವರ್ಸು ಕಮ್ಮಿ ಮಾಡಿದ್ದಾರೆ. ಗೆಲ್ಲಕ್ಕೆ ಹೆಂಗೆ ಸಾಧ್ಯ ನೀವು ಹೇಳಿ? ಇವಾಗ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ನಾಟಕ ಮಾಡ್ತಾರಲ್ಲ, ಇದು ಮಾಡು ಅದು ಮಾಡು ಹಿಂಗೆ ಮಾಡು ಅಂತ ಎಲ್ಲ ನೀವು ಮಾಡಿರ್ತಾರ, ಏನಾದರೂ ಯೂಸ್ ಆಯ್ತಾ? ಅವರಿಂದ ನಮ್ಗೆ ಏನು ಯೂಸ್ ಇಲ್ಲ ರೀ, ನಮ್ಮಿಂದ ಮಾತ್ರ ಅವ್ರಿಗೆ ಯೂಸು. ತಿಳ್ಕೊಳ್ಳಿ ಫಸ್ಟು. ನನಗೆ ಯೂಟ್ಯೂಬ್ ಮೇಲೆ ಏನು ಕೋಪ ಗೊತ್ತಾ? ಇಷ್ಟು ಜನ ನಾವು ಯೂಟ್ಯೂಬ್ ಚಾನಲ್ ಅವರು ಇದ್ದೀರಿ, ಚೆನ್ನಾಗಿ ವೀಡಿಯೋಸೇ ಮಾಡ್ಕೊಂಬರ್ತೀವಿ, ಯಾರಿಗೂ ಒಬ್ರಿಗಾದ್ರೂ ಮೇಲೆ ಹೋಗಕ್ಕೆ ಬಿಡ್ಬೇಕು ತಾನೆ, ಒಬ್ರು ವೀಡಿಯೋ ಆದರೂ ವೈರಲ್ ಮಾಡ್ಬೇಕು ತಾನೆ. ಅದೇ ನನಗೆ ಕೋಪ ಯೂಟ್ಯೂಬ್ ಮೇಲೆ. ಯಾರಿಗಾದ್ರೂ ಒಬ್ರಿಗೆ ನಂದು ಬಿಡ್ರಿ, ನಾನು ಟೈಟಲ್ ಸರಿಯಾಗಲ್ಲ, ತಮ್ಮನಲ್ಲೂ ಸರಿಯಾಗಲ್ಲ, ಸರಿಯಾಗಿ ಹಾಕೋರು ಎಷ್ಟೋ ಜನ ಇದ್ದಾರಲ್ಲ, ಅವ್ರಿಗಾದ್ರೂ ಸ್ವಲ್ಪ ಮೇಲೆ ಹತ್ತಿಸ್ಬೇಕಲ್ಲ. ನಾನು ಹೇಳೋದು ತಪ್ಪ ಸರಿನಾ? ನೀವು ಹೇಳಿ ಎಲ್ಲ ನೋಡ್ರಿ, ಎಷ್ಟೋ ಜನ ನಮ್ಮ ಯೂಟ್ಯೂಬರ್ ಇದ್ದಾರೆ ರೀ. ಅವ್ರಿಗೆ ಯಾರಾದರೂ ಯೂಟ್ಯೂಬ್ ಏನು ಮಾಡ್ಬೇಕು ಗೊತ್ತಾ? ಯಾರಿಗಾದ್ರೂ ಒಬ್ರಿಗೆ ಚಾನ್ಸ್ ಕೊಡಬೇಕು, ಯಾರಿಗೂ ಚಾನ್ಸ್ ಕೊಡ್ತಾ ಇಲ್ಲ. ನಾವೆಲ್ಲರೂ ಒದ್ಲಾಡ್ಕೊಂಡು ಕೂತಿದ್ದೀವಿ, ಇದೇ ಆಗ್ತಾ ಇರೋದು. ಇವಾಗ ಒದ್ಲಾಡ್ಕೊಂಡು ಕೂತಿದ್ದೀವಿ, ರಿಲೇಷನ್ ನೋಡ್ತಾರೋ ಇವ್ನಿಗೇನೋ ಒಳ್ಳೆ ದುಡ್ಡು, ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾನೆ, ಬೇಕಂತ ಬಂದು ಚುಚ್ತಾನೆ ಇರ್ತಾರೆ. ಇನ್ನು ಕೆಲವರು 1000 ಆದಮೇಲೆ ವ್ಯೂಸ್ ಹೋಗ್ಬಿಟ್ಟಾದ್ಮೇಲೆ ಅವ್ರು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕೆಲವ್ರು ಏನು ಮಾಡ್ತಾರಂದ್ರೆ ಲೈವಲ್ಲಿ ಕೂತ್ಕೊಂಡಿರ್ತಾರೆ. ಓಕೆ, ಒಪ್ಕೊಂತೀನಿ, ಲೈವಲ್ಲಿ ಕೂತ್ಕೊಳ್ಳೋದು ನಿಮ್ಗೆ ವಾಚ್ ಅವರ್ಸ್ ಬರುತ್ತೆ. ಇವಾಗ ಯೂಟ್ಯೂಬ್ ಏನು ಮಾಡಿದ್ದಾರೆ, ಎಲ್ಲರೂ ಲೈವಲ್ಲಿ ಕೂತ್ಕೊಂತಾರಂತ ನೀವು ವಾಚ್ ಅವರ್ಸ್ನ ತೀರಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇವಾಗ ನೀವು ಒಂದು ಲೈವ್ ಮಾಡ್ತಾ ಇದ್ರೆ ಮುಂಚೆ ಅನ್ಕೊಳ್ಳಿ 10-15 ಅವರ್ ಕೊಡ್ತಾ ಇದ್ರು, ಇವಾಗ ಮಿನಿಮಮ್ ಅಂದ್ರೆ 7 ಅವರ್ ಕೊಡೋದೇ ದೊಡ್ಡ ವಿಷಯ ಆಗಿದೆ, 7 ಇಲ್ಲ 8 ಅವರ್. ಅದರಿಂದ ನಾವು ರೀಚ್ ಮಾಡೋಕ್ಕಾಗುತ್ತಾ? 4000 ವಾಚ್ ಅವರ್ಸು ರೀಚ್ ಮಾಡೋಕ್ಕಾಗುತ್ತಾ? ತುಂಬ ಕಷ್ಟ ಆಗಿದೆ ರೀ. ಇವಾಗ ನೀವು ಸಬ್ಸ್ಕ್ರೈಬ್ ನೋಡಿಬೇಕಾದ್ರೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಹಾಕ್ಕೊಂಡು ಹೋಗುತ್ತೆ, ಆದರೆ ವ್ಯೂಸು ತೀರಾ ಡೌನ್ ಆಗಿಬಿಟ್ಟಿರುತ್ತೆ. ಇದೇ ನಮಗೆ ಪ್ರಾಬ್ಲಮ್ಗಳು. ನೀವೇನಾದರೂ ಸ್ಟಾರ್ಟಿಂಗ್ ಇವಾಗ ನೋಡಿ, ನಿಮ್ಮ ಗಮನ ಇಟ್ಟು ನೀವು ಕೆಲಸ ಮಾಡಿ ಅಷ್ಟೇ. ಇವಾಗ ನಿಮ್ಗೇನಾದರೂ ಐಡಿಯಾ ಇದ್ದರೆ ಹೇಳ್ಕೊಡ್ರಿ, ಇದ್ರಿಗೇನಾದರೂ ಪರಿಹಾರ ಇದ್ದರೆ ದಯವಿಟ್ಟು ಹೇಳಿ, ನಾನು ಕಲ್ತ್ಕೊಳ್ತೀನಿ. ಇದಕ್ಕೆ ನನಗೆ ಗೊತ್ತಿಲ್ಲ, ಗೊತ್ತಾದ್ಮೇಲೆ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ. ಸುಮ್ಮನೆ ನಾನು ಯಾರು ಮಾತಾಡೋಕ್ಕೆ ಹೋಗಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳ್ಕೊಡಿ, ಕಲ್ತ್ಕೊಳ್ಳೋಣ. ಸೊ ಈ ಥರ ಪ್ರಾಬ್ಲಮ್ಗಳು ನಡೀತಾ ಇದೆ. ನಮ್ಮದು ಕಾನ್ಫಿಡೆನ್ಸ್ ತೀರಾ ಕಮ್ಮಿ ಆಗ್ತಾ ಇದೆ ರೀ. ಈ ಯೂಟ್ಯೂಬ್ ನನ್ನ ಮಕ್ಕಳು ಮಾಡೋದ್ರಿಂದ ಕಾನ್ಫಿಡೆನ್ಸ್ ನಮಗೆ ತುಂಬ ಕಮ್ಮಿ ಆಗ್ತಾ ಇದೆ. ಸೊ ಡೈಲಿ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಯೂಟ್ಯೂಬ್ ಮೇಲೆ ನಾವು ಕೂತ್ಕೊಂಡಿರ್ತೀವಿ. ಹುಚ್ಚಿರ ಥರ ಯೂಟ್ಯೂಬಿಂದನೇ ಇದೀವಿ ರೀ ನಾವು. ಇವತ್ತಾಗುತ್ತೆ ನಾಳೆ ಆಗುತ್ತೆ ಆಗೋ ಥರ ಕಾಣಿಸ್ತಾನೆ ಇಲ್ಲ ರೀ. ಓಪನ್ ಆಗಿ ಹೇಳ್ತೀನಿ, ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ಏನೋ ಒಂದು ಮಾಡೋಣ, ಏನೋ ಒಂದು ಬರೋಣ, ಸರಿಯಾಗಿ ಏನೋ ಒಂದು ಕನಸುಗಳನ್ನ ಇಟ್ಕೊಂಡು ಏನೋ ಒಂದು ಮಾಡೋಣ ಅಂತ ನಾನೆಲ್ಲರಿಗೂ ಹೇಳ್ತಾ ಇದ್ದೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಇವತ್ತು ನನಗೆ ಕಾನ್ಫಿಡೆನ್ಸ್ ತೀರಾ ಕಮ್ಮಿ ಆಗಿಬಿಟ್ಟಿದೆ. ಇಬ್ಬರಿಗೆ ಚಾಲೆಂಜ್ ಮಾಡಿದ್ದೀನಿ, ನಾನು ಸೋತೋಗ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೀನಿ ರೀ. ಓಪನ್ ಆಗಿ ಹೇಳ್ತೀನಿ, ನಾನು ಗೆಲ್ಲೋ ಥರ ನನಗೆ ಕಾಣಿಸೋದೇ ಇಲ್ಲ ಅನ್ಸುತ್ತೆ. ನೀವೆಲ್ಲ 1000 ಎಲ್ಲ ಆಗಿರ್ತೀರ ಸಬ್ಸ್ಕ್ರೈಬು, ಒಬ್ಬೊಬ್ರದ್ದು 2000ವರೆಗೂ ವಾಚ್ ಅವರ್ಸ್ ಇದೆ. ಅವ್ರಿಗೆ ಇನ್ನೂ ಟಫ್ ಮಾಡಿಬಿಟ್ಟಿದ್ದಾನೆ ಯೂಟ್ಯೂಬು. ವಾಚ್ ಅವರ್ಸೇ ಕೊಡ್ತಾ ಇಲ್ಲ ಅವನಿಗೆ. ಯಾಕೆ ಆ ಥರ ಕೊಡ್ತಾ ಇಲ್ಲ ನೀವು ಹೇಳಿ? ನಾನು ಹೇಳೋ ಮಾತಲ್ಲಿ ತಪ್ಪಿದೆಯಾ? ಸರಿ, ನೈಟು ಡೈಲಿ 12 1 ಗಂಟೆವರೆಗೂ ಲೈವ್ ಮಾಡ್ತಾರೆ ರೀ. ದೆವ್ಗಳ ಥರ ಲೈವ್ ಮಾಡ್ತಾ ಇದ್ದಾರೆ ರೀ. ಅವ್ರಿಗೆ ಪಾಪ ಅಷ್ಟು ಕಷ್ಟ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ಪಾಪ ಬಂದು ನೋಡಿ, ನೈಟಲ್ಲಿ ಎಷ್ಟು ಜನ 1 ಗಂಟೆವರೆಗೂ ಲೈವ್ ಮಾಡ್ತಾರೆ, ಬೇಗ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂತ. ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಹೇಳೋರ್ಗೆ ಮಾತ್ರ ಗೊತ್ತಿರಲ್ಲ. ಬಂದು ಯೂಟ್ಯೂಬ್ ಅವ್ರ ಕಷ್ಟ ವೀಡಿಯೋ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ, ಬಂದು ಮಾತಾಡೋರ್ಗಲ್ಲ. ಬಂದು ಮಾಡಲಿ ಅವರು. ಯಾರು ಕೇಳ್ತಾರೆ ರಿಲೇಷನ್ ಅವರು, ಇಷ್ಟು ಬಂತು ಅಷ್ಟು ಬಂತು, ಒಂದು ದಿವಸ ಒಂದು ವೀಡಿಯೋ ಮಾಡಿ ಹಾಕೇಳಿ ಅವ್ರಿಗೆ. ಎಡಿಟ್ ಮಾಡ್ಬೇಕು, ತಮ್ನಲ್ಲಿ ಮಾಡ್ಬೇಕು, ಮಾತಾಡಬೇಕು, ಶೂಟ್ ಮಾಡ್ಬೇಕು. ಎಷ್ಟು ಕಷ್ಟ ಇದೆ ಗೊತ್ತಾ? ಯೂಟ್ಯೂಬ್ ತುಂಬ ಕಷ್ಟ ಇದೆ ರೀ, ಎಲ್ಲ ಅನ್ಕೊಂಡಂಗಲ್ಲ. ಇನ್ನು ಕೆಲವರು ಏನು ಮಾತಾಡ್ತಾರೆ ಗೊತ್ತಾ? ಇವನೇನು ವೀಡಿಯೋ ಮಾಡ್ತಾನೆ, ದುಡ್ಡು ಮಾಡ್ತಾನಂತೆ. ವೀಡಿಯೋ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತಾ? ನೀವು ಹೇಳಿ, ಎಷ್ಟು ಕಷ್ಟ ಇದೆ ಅಂತ. ನಮ್ಮ ಕಷ್ಟ ಯಾರು ನೋಡಲ್ಲ ರೀ. ಬರೀ ಜನ ಏನು ಮಾತಾಡೋ ಗೊತ್ತಾ? ಇವ್ನಿಗೇನು ಒಳ್ಳೆ ದುಡ್ಡು ಬರುತ್ತೆ, ಇವನು ಆರಾಮಾಗಿದ್ದಾನೆ ಅಂತ. ನಾವು ಆರಾಮಾಗಿದ್ದೀವಿ ಏನ್ರಿ? ಉಲ್ಟಾ ನಮ್ಮ ಡೇಟಾ ಪ್ಯಾಕು ಹಾಕಿ ದುಡ್ಡು ನಮ್ಮದೇ ಹೋಗ್ತಾ ಇದೆ ಹೊರತು ₹1 ನಮ್ಗೆ ಇನ್ನೂ ಬಂದಿಲ್ಲ. ಹೌದಾ ಇಲ್ವಾ? ನಾನು ಹೇಳೋ ಮಾತು ಸರಿನಾ ಇಲ್ವಾ? ದಯವಿಟ್ಟು ಇವಾಗ ಇದ್ರಿಗೇನಾದರೂ ನಿಮಗೆ ಗೊತ್ತಿರೋದು ಏನಾದರೂ ಇದ್ದರೆ ಹೇಳ್ಕೊಡಿ, ನಾನು ಕಲ್ತ್ಕೊಳ್ತೀನಿ. ಸೊ ಯಾರಿಗಾದ್ರೂ ಏನಾದರೂ ಗೊತ್ತಿದೆಯಾ? ಯಾರಿಗೂ ಗೊತ್ತಿರಲ್ಲ, ನನಗೆ ಗೊತ್ತಿರೋಂಗೆ. ನಿಮ್ಗೆ ಗೊತ್ತಿರೋದು ಏನೇ ಇದ್ದರೆ ಹೇಳ್ಕೊಡ್ರಿ, ನಾನು ಕಲ್ತ್ಕೊತೀನಿ. ಸೊ ಇದ್ರಿಗೆ ಪರಿಹಾರ ಅಂತ ಸದ್ಯಕ್ಕಿಲ್ಲ. ನಿಮ್ಗೇನಾದರೂ ಐಡಿಯಾ ಇದೆಯಾ ಇದ್ರ ಬಗ್ಗೆ? ಇದ್ದರೆ ಹೇಳಿ, ಕಲ್ತ್ಕೊಳ್ಳೋಣ ಅಂತ. ತುಂಬ ಬೇಜಾರಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ವೀಡಿಯೋ. ಸೊ ಯಾಕೆ ಸಾಕಾಗ್ಬಿಟ್ಟಿದೆ ರೀ. ಒಂದು ದಿವಸ ಗೆಲ್ತೀವಿ ಅಂತ ಸುಮ್ಮನೆ ಅಲ್ಲೇ ಇದ್ದೀವಿ ನಾವು. ಮುಂದೆನೇ ಹೋಗ್ತಾ ಇಲ್ಲ ರೀ. ಯೂಟ್ಯೂಬ್ ಮುಂದೆ ಓಡೋಕ್ಕೆ ಬಿಡ್ತಾನೆ ಇಲ್ಲ. ನಮ್ಮ ಟೀಮಲ್ಲಿ ಯಾರಿಗಾದ್ರೂ ಒಬ್ರಿಗನ ಬಿಡಬೇಕಲ್ಲ, ಬಿಡ್ತಾ ಇಲ್ಲ. ಇದೇ ಒಂದು ಪ್ರಾಬ್ಲಮ್ ಆಗಿರೋದು. ಯೂಟ್ಯೂಬ್ ನನ್ನ ಮಕ್ಕಳೇ ಮಾಡ್ತಾ ಇರೋದು ಇದು. ಅರ್ಥ ಆಯ್ತಾ? ಸರಿ, ನಾನೇನೋ ಒಂದು ಕೋಪದಲ್ಲಿ ಮಾತಾಡಿದ್ದೀನಿ. ಯಾರಿಗಾದ್ರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಅಂತ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.